ವಿಧಾನಸಭೆಯೊಳಗೆ ಏನೇನು ಚರ್ಚೆ ಆಯ್ತು, CS ಅವ್ರ ಜೊತೆ ಏನ್ ಚರ್ಚೆ ಆಯ್ತು, ಅದು ಮುಗಿದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಏನ್ ಚರ್ಚೆ ಆಯ್ತು, ನಮ್ ಕಮಿಷನರ್ ಸರ್ ಬಂದಾರ, ತಿರುಮಲೇಶ್ ಗೌಡ್ರು, ಎಲ್ಲ ಒಂದು 5-6 ಜನ ಭೂಮಾಪಕರು ಮತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚೊಣಪ್ಪ ಪೂಜಾರಿ ಅವರು, ಇವ್ರ ನೇತೃತ್ವದೊಳಗೆ ಒಂದು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಏನ ಚರ್ಚೆ ಆಗಿದೆ ಆ ವಿಷಯಗಳನ್ನು ಮುಕ್ತವಾಗಿ ತಾವು ಕೇಳ್ರಿ. ನಡು ಕೂಗು ಬಡಿದು ಜೈಕಾರ ಹಾಕೋದು, ಕೈ ಮುಗಿದು ಅಲ್ಲಿ ಯಾರೋ ಮೊಬೈಲ್ ಹಿಡ್ಕೊಂಡು ನಿಂತವ್ರಿಗೆ ಅವ್ರಿಗೆ ಕೈ ಮಾಡೋದು ಮಾಡಬೇಡ. ಸ್ವಲ್ಪ ಎಲ್ಲರೂ ಶಾಂತ ಕೇಳ್ರಿ. ವಿಷಯ ಏನ್ ಚರ್ಚೆ ಆಗ್ಯದ ಎಲ್ಲರೂ ಹೋಗ್ಲಿಕ್ಕೆ ಬರಂಗಿಲ್ಲ. ಅವ್ರು ಹೋಗಿ ಏನ್ ಚರ್ಚೆ ಮಾಡ್ಯಾರ, ವಿಷಯದ ಗಂಭೀರತೆ ಏನದ ಅದನ್ನ ಸ್ವಲ್ಪ ಹೇಳ್ತಾರ. ಎಲ್ಲರೂ ಶಾಂತತೆಯಿಂದ ಕೇಳ್ರಿ. ಅಧ್ಯಕ್ಷರು ಮಾತಾಡ್ರಿ. ಚುಣಪ್ಪಣ್ಣ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಭೂಮಾಪಕರ ಸಂಘಕ್ಕೆ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರಿಗೆ ನಮಸ್ಕಾರ ಹೇಳುತ್ತಾ, ನಮ್ಮ ಗುರೂಜಿಯವರು ಶಶಿಕಾಂತ್ ಗುರೂಜಿಯವರ ಪಾದಕ್ಕೆ ಕೂಡ ಅಣಿಮಣಿದು ವೇದಿಕೆ ಮೇಲೆ ಇರ್ತ ಕೂಡ್ರಿ ಕೆಳಗೆ ಕೂಡ್ರಿ ಸುಳ್ಳು ಕೂಡ್ರಿ. ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ತಾವೆಲ್ಲ ಕೂಡ ಬೆಳಗಿನಿಂದ ಅಂದ್ರೆ ನಿನ್ನಿಂದ ಹೋರಾಟ ಪ್ರಾರಂಭ ಆಗೈತಿ. ನಾವು ಯಾವಾಗ ಊರು ಬಿಟ್ಟುದು ಅವಾಗ ಹೋರಾಟ ಚಾಲು ಆಗೈತಿ. ಬೆಳಗಿನಿಂದ ತಾವೆಲ್ಲ ಕೂಡ ಬಹಳ ಗಟ್ಟಿಯಾಗಿ, ಬಹುಶಃ ಇಲ್ಲಿ ಈ ಸದ್ಯದಾಗ ಸುಮಾರು ವರ್ಷದಾಗ ಇದೊಂದು ಐತಿಹಾಸಿಕ ಹೋರಾಟ ಅನ್ಬಹುದು. ಯಾಕಂದ್ರೆ ಇಷ್ಟೆಲ್ಲ ನೀವು ನೀಟಾಗಿ ಶಿಸ್ತಾಗಿ ಗಲಾಟೆಯನ್ನು ಮಾಡದ, ಯಾರಿಗೂ ತೊಂದರೆ ಕೊಡದ, ರಸ್ತೆಗೆ ಹೋಗದ ನಮ್ಮ ಗುರೂಜಿ ಅವರ ನೇತೃತ್ವದಾಗ ಏನು ಇವತ್ತ ತಾವೆಲ್ಲ ಹೋರಾಟದನ್ನ ಶಾಂತಿಯಿಂದ, ಯಾಕಂದ್ರೆ ನಾವು ಕೂಡ ಹೋರಾಟದೊಳಗ ಗಲಾಟೆ ಮಾಡಬೇಕು, ಜಗಳ ಮಾಡ್ಬೇಕಂತ ಎಂದೂ ಕೂಡ ಮನೋಭಾವನೆ ಇರುವುದಿಲ್ಲ. ಅನಿವಾರ್ಯ ಕಾರಣಕ್ಕಾಗಿ, ಸ್ಪಂದನೆ ಆಗದ ಕಾರಣಕ್ಕಾಗಿ ಇವತ್ತು ಬೀದಿಗೆ ಹೋಗ್ತೀವಿ, ಹೋರಾಟ ಮಾಡ್ತೀವಿ. ತಾವೆಲ್ಲ ಕೂಡ ತಾಳ್ಮೆಯಿಂದ ನಿಮ್ಮ ಆಗಿರ್ತಕ್ಕಂಥ ಅನ್ಯಾಯ ಏನು ಇವತ್ತ ಆ ಸತ್ಯ, ಅದಕ್ಕಾಗಿ ಇವತ್ತ ಸರ್ಕಾರಕ್ಕೆ ನಮ್ಮ ಪೊಲೀಸ್ ಇಲಾಖೆ ಮುಖಾಂತರ SP ಅವರು ಅರೇಂಜ್ಮೆಂಟ್ ಮಾಡಿ, ಮೇಡಮ್ ಅವರು ಕಾರ್ಯದರ್ಶಿ ಏನು ಚೀಫ್ ಸೆಕ್ರೆಟರಿ ಹೋದಾರ ಅವ್ರ ಕಡೆ ಹೋಗಿ ಬಹಳಷ್ಟು ವಿಷಯಗಳನ್ನ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ಅವ್ರ ಜೊತೆ ಕೂತು ನಿಮ್ಗೆ ಇಲ್ಲಿವರೆಗೆ ಏನೇನು ಅನ್ಯಾಯ ಆಗತೈತಿ ಅನ್ನುವಂಥದ್ದನ್ನ ನಿಮ್ಮ ಅಧ್ಯಕ್ಷರು, ನಾವು ನಮಗೇನು ಅನ್ಯಾಯ ಆಗತೈತಿ, ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಬಹಳಷ್ಟು ಡಿಸ್ಕಷನ್ ಚರ್ಚೆ ಮಾಡಿದಾಗ ಅವಾಗ ಅವರ ಇಲ್ಲ ನೀವು ಮುಖ್ಯಮಂತ್ರಿ ಅವ್ರಿಗೂ ಕೂಡ ಭೇಟಿ ಆಗ್ಬೇಕಂತೇಳಿ ತಾವು ಅವರ ಮೇಡಮ್ ಅವರು ಮುಖ್ಯಮಂತ್ರಿ ಅವರ ಅಲ್ಲಿರ್ತಕ್ಕಂಥವ್ರಿಗೆ ಫೋನ್ ಹಚ್ಚಿ ಹೇಳಿ ಮುಖ್ಯಮಂತ್ರಿಗೆ ಅವ್ರ ಕಡೆ ಕಳಿಸ್ತಕ್ಕಂಥದ್ದು ಕೆಲಸ ಕೂಡ ಮಾಡಿರು. ಮುಖ್ಯಮಂತ್ರಿ ಅವ್ರ ಕಡೆ ಹೋಗಿ ಬಹಳಷ್ಟು ಸುಮಾರು ಒಂದು 20-25 ನಿಮಿಷ ಕೂಡ ಅವರಿಗೆ ನಿಮ್ಮ ಅಧ್ಯಕ್ಷರು ಮೇಡಮ್ ಅವರು ಕೂಡ ಬಹಳಷ್ಟು ವಿವರಣೆಯನ್ನ ಹೇಳಿದ್ರು. ಕಮಿಷನರ್ ಕೂಡ ಸಾಹೇಬ್ರವರು ಕೂಡ ಇವತ್ತೇನು ವಿಚಾರ ಇದ್ದು ಅವ್ರಿಗೆ ಎಣ್ಣೆ ಆಗೈತಿ, ಅವರು ಕೂಡ ಕಮಿಷನರ್ ಸರ್ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ರಿ. ಯಾಕಂದ್ರೆ ಪಾಪ ಅವ್ರು ತೊಂದರೆ ಒಳಗದರು, ಅವರಿಗೆ ಸರ್ ನ್ಯಾಯ ಸಿಗಬೇಕು, ಅವ್ರಿಗೆ ಬಹಳಷ್ಟು ತೊಂದರೆ ಒಳಗದಾರು, ಪಾಪ ಅವ್ರಿಗೆ ಎಣ್ಣೆ ಆಗೈತಿ, ಅವ್ರಿಗೆ ಇನ್ಶೂರೆನ್ಸ್ ಮಾಡೋ ವಿಚಾರ CM ಅವರು ಕೂಡ ಇಲ್ಲ, ಅವ್ರಿಗೆ ಏನು ಬೇಕು ಅನುಕೂಲ ಮಾಡಿಕೊಡ್ರಿ, ಏನು ತೊಂದರೆ ಇಲ್ಲ. ಯಾಕಂತಂದ್ರೆ ಕೆಲಸ ಅವರು ಸರ್ವೆ ಮಾಡತ್ತರತಿ, ಈ ನಾಡಿನಾಗೆಲ್ಲ ಸರ್ವೆ ಆಗತ್ತತಿ, ಅವ್ರು ಬೀದಿಗೆ ಬರಬಾರ್ದು. ನಮ್ದ್ರೊಳಗಿನ್ನ ಏನು ಹೆಚ್ಚಾಗಿ ಕಡಿಮೆ ಆಗುತ್ತೆ, ರೈತರು ಪೇಮೆಂಟ್ ಕೊಟ್ಟಿರ್ತಾರೆ, ಅವರಿಗೆ ಒಂದು ಗಟ್ಟಿತನ ಮಾಡಿ ಕೊಡ್ತಕ್ಕಂಥದ್ದು ಮಾಡ್ರಿ ಅಂತ ಹೇಳಿ ಅವರು ಕೂಡ ಹೇಳ್ರಿ. ಮೇಡಮ್ ಅವರು ಚೀಫ್ ಸೆಕ್ರೆಟರಿ ಅವರು ಕೂಡ CM ಅವ್ರಿಗೂ ಕೂಡ ಮನವರಿಕೆ ಮಾಡಿ ಮಹಿಳೆಯರಿಗೆ ಅನ್ಯಾಯ ಆಗತ್ತೈತಿ, ಅವರ ಡೆಲಿವರಿ ಸಂದರ್ಭ ಇರ್ಬೋದು, ಹಲವಾರು ಇವತ್ತು ಅವ್ರಿಗೆಲ್ಲ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಅವರು ಕೂಡ ಮುಖ್ಯಮಂತ್ರಿ ಅವ್ರಿಗೆ ಮನವರಿಕೆ ಮಾಡಿದ್ರು. ಮುಖ್ಯಮಂತ್ರಿ ಅವರು ಕೂಡ ಒಳ್ಳೆ ಅಂದ್ರೆ ಏನು ಕೂಡ ನಿಮ್ಮನ್ನ ತಿರಸ್ಕಾರ ಮಾಡಲಿಲ್ಲ, ಇಲ್ಲ ಅವರು ತೊಂದರೆ ಒಳಗದರು, ಅದ್ರ ಬದಲು ನಾನು ಕೂಡ ಬಹಳ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಮತ್ತು ಕೂಡ ಅಧಿಕಾರಿಗಳ ಜೊತೆ ಸಭೆ ಮಾಡಿ ನಿಜವಾಗಿಯೂ ಅವ್ರಿಗೇನು ಗಟ್ಟಿವಾದ ನ್ಯಾಯ ಕೊಡಿಸ್ಬೇಕಾಗಿತ್ತು. ನಾವಂತೂ ಕ್ಲಿಯರ್ ಆಗಿ ಹೇಳಿ ಅವ್ರಿಗೊಂದು 50,000 ರೂಪಾಯಿ ಆದರೂ ಪಗಾರ ಕಡ್ಡಾಯವಾಗಿ ಕೊಡಲೇಬೇಕು. ಯಾಕಂದ್ರೆ ಅವರ ನಮ್ಮ ರೊಕ್ಕದಾಗ ಕೊಡ್ತಿರೋ, ತಾವು ಕೊಡ್ತಿರೋ, ಯಾವ ರೀತಿ ಕೊಡ್ತಿರೋ ಗೊತ್ತಿಲ್ಲ. ಈಗ ಬೇಕಾರೆ ಈಗೇನ 2,000 ಐತಿರಿ, ಅದನ್ನ 3,000 ಮಾಡ್ತೀರಿ, ಯಾವ ರೀತಿ ಮಾಡಿ ಕೊಡ್ತೀರಿ ಹಣ ಗೊತ್ತಿಲ್ಲ, ಕೊಡ್ಬೇಕು ಅನ್ನುವಂಥ ಒತ್ತಾಯ ಕೂಡ ನಾವು ಮಾಡಿದ್ವಿ. ನಾಳಿಂದ ನಮ್ದು ಕೂಡ ಸರ್ವೇರ್ ಕೆಲಸಕ್ಕೆ ಚಾಲು ಆಗ್ಬೇಕು ಸರ. ಲಕ್ಷಾಂತರ ಅರ್ಜಿಗಳು ಉಳಿತಾವು, ರೈತರ ತೊಂದರೆ ಅನುಭವಿಸುತ್ತಾರೋ, ಅಲ್ಲಿ ಗಲಾಟೆ ಆಗತ್ತಾವು. ಇವ್ರು ಹೋಗ್ಲಿಲ್ಲ ಅಂತಂದ್ರೆ ಇವ್ರ ಮೇಲೆ ನಾವು ಅವಲಂಬನೆ ಆಗಿದ್ದು ಅನ್ನೋಂಥ ಮಾತನ್ನು ಕೂಡ ನಾವು ಕೂಡ ಒತ್ತಾಯ ಮಾಡಿದ್ವು. ಇದೆಲ್ಲ ಆದಾಗ ಕೂಡ ಮುಖ್ಯಮಂತ್ರಿ ಗೌರವಯುತವಾಗಿ ಅವರ ಕಟಾರಿ ಅಂತೇಳಿ ಅವರೊಬ್ಬರ ಬಹುಶಃ IAS ಅಧಿಕಾರಿ ಕಾಣ್ತಾರೆ, ಅವ್ರನ್ನ
ಕರೆದ ಬಹುಶಃ ನಿಮ್ಮ ಅಧ್ಯಕ್ಷರ ಲೆಟರ್ ಮೇಲೆ ಸಹಿ ಮಾಡಿ ಅದೇನೈತಿ ಅವ್ರಿಗೆ ಸರಿಯಾಗಿ ಸ್ಪಂದನೆ ಮಾಡ್ಬೇಕಪ್ಪ, ಕೆಲಸ ಮಾಡಿ ಕೊಡಬೇಕು, ಅವ್ರಿಗೆ ತೊಂದರೆ ಕೊಡ್ತಕ್ಕದ್ದಲ್ಲ ಅಂತೇಳಿ ಆ ಸಾಹೇಬ್ಗೂ ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿ, ಕಮಿಷನರ್ ಸಾಹೇಬ್ರು ಕೂಡ ಸ್ಟ್ರಿಕ್ಟ್ ಆಗಿ ಹೇಳ್ರು. ನಾವು ಕಟಾರೆ ಸಾಹೇಬ್ ಕೂಡ ಇಲ್ಲಿ ಬಂದ ಕಮಿಷನರ್ ಅವ್ರ ಜೊತೆ, ಕಮಿಷನರ್ ಅವ್ರ ಮೇಲೆ ನಮ್ಗೆ ಗೌರವ ಐತೆ, ಯಾಕಂದ್ರೆ ಪಾಪ ಒಳ್ಳೆ ಕಮಿಷನರ್, ಅದ್ರ ಬದಲೇನೋ ಕೂಡ ಜೋರಾಗಿ ಚಪ್ಪಾಳ್ತೈತ್ರಿ. ಬಹುಶಃ ಇಂಥ ಕಮಿಷನರ್ ನಿಮ್ಗೆ ಏನಾದ್ರು 10 ವರ್ಷದಿಂದ ಸಾಹೇಬ್ ಸಿಕ್ಕಿದ್ದಪ್ಪ ಅಂತಂದ್ರ ಎಂದೋ ನೀವು ಒಂದು ಜೀವನ ಬದಲಾವಣೆ ಆಗಿ ಹೋಗ್ತಿತ್ತು. ಈ ಕಟಾರೆ ಸಾಹೇಬ್ರ ಮತ್ತೊಬ್ರ ಇಂಥವ್ರ ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು, ಅದನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟದ್ದು. ಇವತ್ತು ಬರಬೇಕಾಗಿತ್ತು ಅಂತೇಳಿ ನಾವು ಹಠ ಹಿಡಿದು ಅಲ್ಲಿ ಕಟಾರಿಯ ಸಾಹೇಬ್ ಕೂಡ ಇಲ್ಲಿ ಬರಲೇಬೇಕು ಅಂತೇಳಿ ಏನು ಮುಖ್ಯಮಂತ್ರಿಜಿಯವ್ರ ಜೊತೆ 4 ಮೀಟಿಂಗ, ನಮ್ಮ ಪೊಲೀಸ್ SP ಸರ್ನಾದ್ರು CM ಜೊತೆ ಮೀಟಿಂಗ್ ಮಾಡಿ CM ಈ ಕಮಿಷನರ್ ಅವ್ರು ಶಿಫಾರಸ್ ಮಾಡಿದಾಗ ನೀವ್ಯಾಕೆ ಅವ್ರ ಬದಲು ಗುದ್ದಾಡ್ತೀರಿ ಅಂತೇಳಿ ಅಂದ್ರು. ಆದ್ರೂ ಈ ವೇದಿಕೆ ಮುಖಾಂತರ ಕಟಾರಿಯ ಸಾಹೇಬ್ರಿಗೆ ಒತ್ತಾಯ ಏನ್ ಮಾಡ್ತಾ ಇದ್ವಿ, ಈ ಭೂಮಾಪಕರನ್ನ ಗೌರವದಿಂದ ಕಾಣ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನನ್ನ ಒತ್ತಾಯ. ಇವ್ರೇನ ದುಡಿಯಾತಾರ, ಅವ್ರ ದುಡಿತಕ್ಕಂಥ ವರ್ಗ ಆಯ್ತು ಅಂತ ಹೇಳಿ ರಾಜಕಾರಣ ವ್ಯವಸ್ಥೆ ಈ IAS ಮೇಲ್ಮಟ್ಟ ಅಧಿಕಾರಿಗಳು ಆರಾಮ್ ಇರ್ತಕ್ಕಂಥದ್ದನ್ನ ಇವತ್ತು ಹೆಂಗ್ ಕಮಿಷನರ್ ನಿಮ್ಮನ್ನ ಗೌರವಿಸ್ರು, ಇವತ್ತು ಇವ್ರು ಮಹಿಳೆಯರಿಗೆ ಅನ್ಯಾಯ ಆಗತ್ತತಿ, ಇದೆಲ್ಲ ಅವ್ರು ಹೆಂಗ್ ಗೌರವಿಸಿರಲ್ಲ ಆ ಕಾರಣ ಕೂಡ ಬಹಳಷ್ಟು ಮೇಡಮ್ ಅವ್ರು ಕೂಡ ಬಹಳಷ್ಟು ಗೌರವದಿಂದ ಕಾಣ್ರಿ. ಇದೆಲ್ಲ ವಿಚಾರ ಸ್ಪಷ್ಟೀಕರಣ ಐತಿ. ಮುಖ್ಯಮಂತ್ರಿ ಅವ್ರು ಕೂಡ ನಾವು ಕ್ಲಿಯರ್ ಆಗಿ ಒತ್ತಾಯ ಮಾಡಿ ಬಂದಿವಿ. ಅವ್ರು ಮತ್ತೆ 2-3 ದಿವಸ ಮೀಟಿಂಗ್ ಮಾಡಿ ಒಂದು ಒಳ್ಳೆ ಸಂದೇಶನ ಈಗಾಗಲೇ ಬಹುಶಃ ಅವ್ರ ಕಮಿಷನರ್ ಏನೇನಾಗೈತಿ ಅವ್ರಿಗೆ ಏನ್ ಹೇಳಿ ಕಳಿಸ್ಯಾರ ಅನ್ನೋಂಥದ್ದು ಅವರು ಕೂಡ ಗಂಭೀರವಾಗಿ ಹೇಳ್ತಾರ. ಆದಷ್ಟು ತಾವು ಕೂಡ ನಮಗ ಸಮನ್ವಯ, ನಿಮ್ಮ ಅಧ್ಯಕ್ಷರು ಅವ್ರ ಕಮಿಷನರ್ ಸಮನ್ವಯ ಆತರ ನಾಳಿಂದ್ರ ನೀವು ಹೋಗಿ ಒಟ್ಟು ನಿಮ್ಮನ್ನ ಎತ್ತಗೋತಕ್ಕಂಥ ಕೆಲಸ ಮಾಡ್ತಾರ ಅನ್ನೋಂಥ ನಮಗೂ ಕೂಡ ಭರವಸೆ ಬಂದೈತೆ. ಮತ್ತೆ 100% ನಿಮ್ಮನ್ನ ಬೀದಿಗೆ ತರ್ತೀರಿ. ಇವತ್ತೇನಾರು ನಮ್ಮ ಗುರೂಜಿ ಅವ್ರ ನೇತೃತ್ವವಾಗಿ ನಿಮ್ಮ ರೈತರು ಬಂದು ಏನಾರು ಸಾಥ್ ಕೊಟ್ಟು ನಿಮಗೆ ಮಾಡ್ಲಿಲ್ಲಪ್ಪ ಅಂದ್ರ ನಿಮ್ಮನ್ನು ಕಾಶೀಕರಣ ತಂದು ಬೀದಿಗೆ ತರ್ತಕ್ಕಂಥ ಸಂದರ್ಭ ನಕ್ಕಿ ಐತೆ. ಇವತ್ತು ಈ ಹೋರಾಟ ಫಲದಿಂದ ಇವತ್ತೇನೋ ಒಂದು ನಿಮ್ಮ ಬದುಕಿಗೆ ನಾಳಿಂದ್ರ ಒಂದು ಚಲಾವಣೆ ಬರ್ತೈತೆ ಅಂತೇಳಿ ನಮಗೂ ಕೂಡ ಇವತ್ತು ಈ ಹೋರಾಟ ಫಲದಿಂದ ಭರವಸೆ ಬಂದೈತಿ. ಯಾಕಂದ್ರ ಅದು ಎಲ್ಲಾ ವಿಚಾರಗಳನ್ನ ಕೂಡ ನಾವು ಗಂಭೀರವಾಗಿ ಚರ್ಚೆ ಆಗೈತಿ. ದಯವಿಟ್ಟು ಯಾರು ಆತಂಕ ಪಡಬೇಡ್ರಿ. ಪಾಪ ಎಲ್ಲಿ ಹತ್ತನಿ ಆ ಕಡೆ ಬೆಳಗಾವಿ, ಬೀದರ, ಗುಲ್ಬರ್ಗ, ಯಾದಗಿರಿ 31 ಜಿಲ್ಲೆಯಿಂದ ಕೂಡ ನಿಜವಾಗಿಯೂ ನಮ್ಮ ರೈತರ ಇಷ್ಟು ಶಾಂತ ಕೂತದ ಇತಿಹಾಸ ಇದು. ಇವತ್ತು ಸುಮ್ಮ ಗುರುಗಳಲ್ಲಿ ದೇವರ ನಾವೆಲ್ಲ ಗಟ್ಟಿಯಾಗಿ ಹೇಳತ್ತು, ಸಂದೇಶ ಕೊಡತ್ತು, ಇನ್ನೊಂದು ತಾಸಿಗೆ ಆಗ್ಬೋದು ಅಂತೇಳಿ ಗಟ್ಟಿಯಾಗಿ ಕೂತಾರೋ ಅವ್ರಿಗೂ ಕೂಡ ರೈತರಿಗೊಂದು ಜೋರಾಗಿ ನೀವು ಮೂವ್ ಚಪ್ಪಾಳ್ತಾ. ಅದಕ್ಕಾಗಿ ತಾವೆಲ್ಲ ಶಾಂತರ್ರಿ, ಒಳ್ಳೇದಾಗ್ತತಿ. ಇನ್ನು ಮುಂದೆ ಕೂಡ ಕಾಲ್ ಚೇಂಜ್ ಆಗೈತಿ, ಅವ್ರಿಗೆ ಗೊತ್ತಾಗೈತಿ. ಇವತ್ತು ಮುಖ್ಯಮಂತ್ರಿ ಅವ್ರನ್ನ ಎದುರಿಗೆ ಹೋಗಿ 20-30 ನಿಮಿಷ ಬದಲಿದ್ರೆ ಗಂಭೀರವಾಗಿ ಕೇಳ್ತಾರತ್ತಂದ್ರ ಅವರ ನಾವ ನಿಮ್ಮನ್ನ ಕರೆಸ್ಬೇಕನ್ನೋಂಥದ್ದು ಬೆಳಗಿದ್ರ ಅಂತ ಚಿಂತನೆ ಒಳಗಿದ್ರ ಅವ್ರಿಗೆ ಮುಖ್ಯಮಂತ್ರಿ ಕೂಡ ಹೇಳಿ ನಾವು ಅವ್ರ ಮಿನಿಸ್ಟರ್ನ ಯಾರು ಕಳಿಸ್ರಿ ಅಂತೇಳಿ ನಾವು ಮುಖ್ಯಮಂತ್ರಿ ಗುರುಗಳು ಒತ್ತಾಯ ಮಾಡ್ರಿ. ಮಿನಿಸ್ಟರ್ನ ಚೆಕ್ ಮಾಡ್ರು, ಯಾರು ಮಿನಿಸ್ಟರ್ ಸಿಟಿ ಒಳಗಿಲ್ಲ. ಅದಕ್ಕಾಗಿ ಇವರ ಕಮಿಷನರ್ ಅವ್ರ ಕಟಾರಿ ಅವ್ರು ಹೋಗಿ ಅದನ್ನ ಸರಿ ಮಾಡ್ರಿ ಹೇಳ್ತಕ್ಕಂಥ CM ಅವ್ರ ಇವ್ರಿಗೆ ಹೇಳ್ತಕ್ಕಂಥ ಕೆಲಸ ಮಾಡ್ರಿ. ನಮಗೇನ ಯಾವ ಮಂತ್ರಿಗಳು ನೋಡ್ಬೇಕು, ಅವ್ರ ಜೊತೆ ಚರ್ಚೆ ಮಾಡ್ಬೇಕು ಅನ್ನುವಂಥ ಭಾವನಾನು ಇಲ್ಲ, ಏನೂ ಇಲ್ಲ. ನಿಮ್ಗೆ ನ್ಯಾಯ ಸಿಕ್ಕರೆ ಸಾಕನ್ನುವಂಥ ಮಟ್ಟದಾಗ ಹೋರಾಟ ಮಾಡ್ತಕ್ಕಂಥವ್ರು. ಇವತ್ತು ಅದಕ್ಕೊಂದು ಗಂಭೀರತೆ ಬಂದೈತಿ. ನ್ಯಾಯ ಸಿಕ್ಕೈತೆ ಅನ್ನುವಂಥ ಮಟ್ಟಕ್ಕೆ ನಾವೆಲ್ಲ ಕೂಡ ಅದನ್ನ ನಾವು ರೈತ ಸಂಘದವ್ರು ಅಗ್ರವಾಗಿ ಒಪ್ಪಿಗೋರಲ್ಲ. ನೀವು ಭೂಮಾಪಕರ ನಾಳಿಂದ್ರ ಇವತ್ತೇನು ಕಮಿಷನರ್ ಅವರ ನಿಮ್ಮ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಂದ್ರೆ ನಾಳಿಂದ್ರ ಕೆಲಸಕತ್ರಿ ಮತ್ತು ನಿಮ್ಮ ಕೂದಲು ಕೊಂಕಾರ ನಮ್ಮ ಗುರೂಜಿ ನೇತೃತ್ವದಾಗ 10 ಲಕ್ಷ ಮಂದಿ ನಿಮ್ ಜೊತೆ ಇರ್ತೀವಿ ನಾವು. ಯಾಕಂದ್ರ ನೀವು ನಮ್ಮ ರೈತ ದೇವರುಗಳು ಸೇವಾ ಮಾಡ್ತೀರಿ, ಸರ್ವೆ ಮಾಡ್ತೀರಿ, ನಕಾಶಿ ಮಾಡ್ತೀರಿ. ಹಳ್ಳಿ ಒಳಗೆ ಹೋಗಿ ಹಾವ, ಚೋಳ, ನೀರ, ಗಟ್ರ ಏನಿದ್ರು ಕೂಡ ಬೆಳಿಗ್ಗೆ ಹೋದವ್ರು ರಾತ್ರಿ ಆದ್ರೂ ನಿಂತು ಕೆಲಸ ಮಾಡಿ ಬರ್ತಕ್ಕಂಥವ್ರ ನಾವಂತೂ ನಿಮ್ಮನ್ನ ಅಪಾರ ಹೃದಯದಾಗ ಇಟ್ಕೊಂಡು ಗೌರವಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಸರ್ಕಾರ ಏನು ಮಾತು ಕೊಟ್ಟತಿ ಅದ್ರ ತಕ್ಕಂತೆ ಉಳಿಬೇಕು. ಇವ್ನ ರಕ್ಷಣೆ ಮಾಡ್ತಕ್ಕಂಥ ಸರ್ಕಾರ ಜವಾಬ್ದಾರಿ ಐತಿ. ನಮಗ ತೆಪ್ರ ನಮಗೆಲ್ಲರೂ ಅಷ್ಟ. ಪ್ರಧಾನ ಮಂತ್ರಿ ಕೂಡ ನಮ್ ತೆಪ್ಪಿದ್ಪ ನಮಗ ಗೌರವ ಸಿಗ್ಲಿಲ್ಲ ಅಂದ್ರೆ ನಾವು ವಿರುದ್ಧ ಹೋರಾಟ ಮಾಡವ್ರನ, ಮುಖ್ಯಮಂತ್ರಿ ಇರ್ಲಿ ಹೋರಾಟ ಮಾಡವ್ರನ, ನಮಗೇನು ತೊಂದರೆ ಇಲ್ಲ. ನಿಮಗೂ ಗೌರವ ಸಿಗ್ಬೇಕು, ನಮಗೂ ಗೌರವ ಸಿಗ್ಬೇಕು. ನ್ಯಾಯಯುತವಾಗಿ ಸಮಾಜದಾಗ ಎಲ್ಲರೂ ಬದುಕೋದಕ್ಕಾಗಿ
ಈ ಶಾಸಕಾಂಗ ನ್ಯಾಯಾಂಗ ಈ ಕಾರ್ಯಾಂಗ ವ್ಯವಸ್ಥೆ ಐತಿ ಆ ರೀತಿ ಒಳಗೆ ತಾವೆಲ್ಲ ಕೆಲಸ ಮಾಡ್ರಿ ಅಧಿಕಾರಿಗಳು ಅಂತ ಹೇಳಿ ಕಮಿಷನರ್ 100% ಬದಲಾವಣೆ ತರ್ತಾರ ಅಂತ ಭರವಸೆ ಇಟ್ಟಿದ್ವಿ. ನಿಮ್ಮ ರಾಜ್ಯಾಧ್ಯಕ್ಷರು ಕೂಡ ಒಂದು 5 ನಿಮಿಷ ಮಾತಾಡಿ, ಯಾಕಂದ್ರ ಅವ್ರದ್ದು ಜವಾಬ್ದಾರಿ ಐತಿ. ನನಗಿಂತ ಹೆಚ್ಚು ಅವ್ರು ಮಾತಾಡಕ್ಕೆ ಹಚ್ಚಿದ್ದು ಮುಖ್ಯಮಂತ್ರಿ ಜೊತೆ, ಯಾಕಂದ್ರೆ ನಮ್ಮದು ಭಾಳ ವಿಷಯ ಇರೋದಿಲ್ಲ. ನಾಳೆ ನಾ ಸರ್ವೆ ಚಾಲೂ ಆಗ್ಬೇಕು, ಪೇಮೆಂಟ್ ಫಿಕ್ಸ್ ಮಾಡ್ಲಿದ್ದು ಇಷ್ಟ ಹೇಳಿದ್ವು. ಎಲ್ಲಾ ವಿಷಯವನ್ನು ಕೂಡ CM ಅವ್ರಿಗೆ ಹೇಳ್ಯಾರು, ಮೇಡಮ್ ಅವ್ರಿಗೆ ಕೂಡ ಜಾಸ್ತಿ ಹೇಳ್ಯಾರು, ಈ ತಾಯಿ ಅವ್ರು ಕೂಡ ಅವರು ನಮಗೆ ಮಾಡ್ಲೇಬೇಕಂತೇಳಿ ಒತ್ತಾಯ ಮಾಡಿರ್ತಕ್ಕಂಥ ಸಂದರ್ಭ. ಈಗ ಅಧ್ಯಕ್ಷರಿಗೆ ಕೊಡ್ತೀವಿ, ಅಧ್ಯಕ್ಷರು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗುರೂಜಿ ಮತ್ತು ರೈತ ದೇವತೆಗಳು ಮತ್ತು ನಮ್ಮ ಇಲಾಖೆಯ ಮುಖ್ಯಸ್ಥರಾದ ಮಾನ್ಯ ಆಯುಕ್ತರವ್ರಿಗೆ ಮತ್ತು ಎಲ್ಲ ನನ್ನ ಪರವಾನಗಿ ಮೊಮ್ಮಕ್ಕಳು ರೈತರಿಗೆ ಈ ಸಂದರ್ಭದಲ್ಲಿ ಹೇಳೋದಿದ್ರೆ, ನಾವು ಇಷ್ಟು 23 ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಬಂದಿದ್ದೀವಿ, ಇವತ್ತೆಲ್ಲೋ ಒಂದು ನಮಗೆ ಒಂದು ಬೆಳಕು ಚೆಲ್ಲಿರೋ ಥರ ನಮ್ಗೆ ಭಾಸವಾಗಿದೆ. ಅದು ನಾನು ನಿಮಗೆ ಮನಪೂರ್ವಕವಾಗಿ ಹಂಚ್ಕೋಬೇಕು. ಆದರೂ ಅದು ಇನ್ನು ನಾವು ಕೆಲಸ ಮಾಡೋದ್ರ ಮೇಲೆ ಅಥವಾ ನಾವು ಹೋರಾಟದಲ್ಲಿ ಇನ್ನೂ ಸ್ವಲ್ಪ ಅಂತ್ಯ ಕಾಣಬೇಕು ಅಂತ ಇದೆ. ಮಾನ್ಯರೇ, ಇವತ್ತೇನು ನಮ್ಮ ಪೊಲೀಸ್ ಇಲಾಖೆ ಇವತ್ತು ನಮ್ಮ ಬೇಡಿಕೆನ ಈಡೇರಿಸೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿದ್ರು. ಅದನ್ನು ಸವಿರವಾಗಿ ಹೇಳಿದ್ದಾರೆ ನಮ್ಮ ಚುನಾಪಟ ಪೂಜಾರಿ ಸರು. ಆದರೆ ಅವ್ರು ಹೇಳಿರೋದು ನಮಗೆ ಯಾವ ಥರ ಇದೆ ಅಂತಂದರೆ, ಈಗ ಇಷ್ಟು ವರ್ಷ ನಾವೇನು ಕೆಲಸ ಮಾಡಿದ್ದೀವಿ, ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ನಮ್ಮ 23 ವರ್ಷದ ಏನು ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಬಾಧ್ಯತೆಗಳೇನಿದೆ, ನಮಗೆ ಏನೇನು ಅನಾನುಕೂಲ ಆಗಿದೆ, ನಮ್ಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಥರ ಎಲ್ಲ ನಾನು ಮುಂದಿಟ್ಟಾಗ ಅವರು ಹೇಳಿದ್ದಾರೆ, ನಿಮ್ಮ ಬಗ್ಗೆ ನಮ್ಮ ಚಿಂತನೆ ಮಾಡಿದ್ದೀವಿ, ನಿಮಗಾಗಿ ಕೆಲವಾರು ಒಂದು ಯೋಜನೆಗಳು ರೂಪಿಸಿದ್ದೀವಿ, ಎಲ್ಲದೂ ಹಂತ ಹಂತವಾಗಿ ತಗೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ, ನಾನೇ ನಿಮ್ಮನ್ನು ಕರೆದು ಮಾತಾಡಬೇಕಾಗಿತ್ತು, ಅಷ್ಟರೊಳಗಡೆ ನೀವೇ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅನ್ನೋ ಮಟ್ಟಕ್ಕೆ ನಮಗೆ ಹೇಳಿದ್ದಾರೆ. ಆದರೆ ನಮಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮಗೆ ಖಚಿತಪಡಿಸಿದ್ದಾರೆ, ಮುಂದೆ ನಮಗೆ ಇದರಿಂದ ಅನುಕೂಲ ಆಗೇ ಆಗುತ್ತೆ ಅನ್ನೋದು ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಇದಕ್ಕೊಂದು ಜೋರಾದ ಚಪ್ಪಳೆ ಕೊಡಬೇಕು. ಜೊತೆಯಲ್ಲಿ ಅಲ್ಲಿವರೆಗೂ ಈಗ ಈ 1-2 ದಿವಸದಲ್ಲಿ ಆಗುವಂಥ ವಿಚಾರ ಅಲ್ಲ, ಅಲ್ಲಿವರೆಗೂ ನೀವು ಕೆಲಸ ಬಿಟ್ಟು ಸುಮ್ಮನಿರೋದು ಬೇಡ, ರೈತರ ಕೆಲಸ ಮಾಡಿ ಅನ್ನೋ ಉದ್ದೇಶದಲ್ಲಿ ಈಗೇನು ಇಲಾಖೆಯಲ್ಲಿ ನಿಮಗೆ ವ್ಯವಸ್ಥೆ ಮಾಡ್ತಾರೆ ಆ ವ್ಯವಸ್ಥೆನ ತಗೊಳ್ಳಿ, ನಾವೇ ಹಂತ ಹಂತವಾಗಿ ನಿಮಗೆ ಕೆಲಸ ಕೊಡ್ತಾ ಬರ್ತೀವಿ. ಇನ್ನೂ ತುಂಬ ಇಲಾಖೆಯಲ್ಲಿ ಕೆಲಸ ತಗೊಳ್ಳೋಂಥದ್ದಿದೆ, ಅದರಲ್ಲಿ ಎಲ್ಲರನ್ನೂ ಕವರ್ ಮಾಡೋವಂಥ ಆಶ್ವಾಸನೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾವು ಈಗ ಕೆಲಸ ಮಾಡ್ಬೇಕಾದ್ರೆ ನಾವು ತಮ್ಮ ಆಯುಕ್ತರು ನಮಗೆ ಬೆಳಿಗ್ಗೆ ಒಂದು ವಿಚಾರ ಹೇಳಿದ್ರು, ನಿಮ್ಗೇನು ಮಾಡಿಕೊಡ್ತೀವಿ ಅನ್ನೋದು ಒಂದು ಹೇಳಿದರು. ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ನಾವು ಅವ್ರು ಏನು ಹೇಳಿದಾರೋ ಅದನ್ನು ಕೇಳ್ಕೊಂಡು ಇನ್ನೊಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಮಾನ್ಯ ಆಯುಕ್ತರು ಅವ್ರ ಚೌಕಟ್ಟಲ್ಲಿ ಏನೇನು ಕೊಡ್ತಾರೆ ಅನ್ನೋದನ್ನ ನಾವು ಕೇಳ್ಬಿಟ್ಟು ಅದಾದಮೇಲೆ ನಮ್ಮಲ್ಲಿ ಏನಿದೆಯೋ ಅದನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನ್ನ ವಿಚಾರ ಇದೆ ನಿಮ್ಮೆಲ್ಲರ ಪರವಾಗಿ. ಹಾಗಾಗಿ ಮಾನ್ಯ ಇಲ್ಲ, ಅದನ್ನ ಇನ್ನೊಂದ್ಸರಿ ಹೇಳ್ಬಿಡಿ ಸರ್, ಇನ್ನೂ ಕೆಲವು ಇದು ಆಗಿದೆ. ಇಲ್ಲ, ನಮ್ಮ ಬೇಡಿಕೆಗಳು ನಾವು ಏನು ಕೇಳಿದ್ದೀವಿ, ಸದ್ಯಕ್ಕೆ ನಾವು ಹೋರಾಟ ನಮ್ದು ಯಾವಾಗೂ ಸತತವಾಗಿರುತ್ತೆ. ಈ ಹೋರಾಟದಲ್ಲಿ ನಮ್ದೇನು ಒಂದು ಬಾರಿ ವಿಶೇಷ ನೇಮಕಾತಿ ಅಡಿನಲ್ಲಿ ನಮ್ಮನ್ನೆಲ್ಲ ಸಕ್ರಮ ಮಾಡ್ಕೊಳ್ಬೇಕು ಅಂತ ಏನಿದೆ, ಅದಕ್ಕೆ ನಮ್ಮ ಹೋರಾಟ ಯಾವಾಗೂ ಇರುತ್ತೆ. ಅದು ನಮ್ಮ ಮುಖ್ಯ ಅಜೆಂಡಾ ಆಗಿದೆ. ಅದನ್ನ ನಾವು ಏನು ಮಾಡ್ತಾ ಇದ್ದೀವಿ, ಇದು ಕಂಟಿನ್ಯೂಸ್ ಆಗಿರುತ್ತೆ. ಇದಕ್ಕೆ ಒಂದು ಸಮಿತಿ ಅಂತ ಮಾಡಿದ್ದಾರೆ. ಆ ಸಮಿತಿನಲ್ಲಿ ನಮ್ಮಲ್ಲಿ ಹೆಣ್ಮಕ್ಳನ್ನ ತಗೊಬೇಕು, ರೈತರಲ್ಲಿ ಒಂದು 2-3 ತಗೊಬೇಕು ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಬೇಡಿಕೆ. ಇದಕ್ಕೆ ತಾವು ಆಶ್ವಾಸನೆ ಕೊಡಬೇಕು. ಎರಡನೇದಾಗಿ ನಾವೇನು ದ್ವಿತೀಯ ದರ್ಜೆ ಭೂಮಾಪಕರಂತ ನಾವೇನು ಮೊದಲು ಲೈಸೆನ್ಸ್ ಸರ್ವೇರ್ ಆಗಿ ಬಂದಿದ್ದೀವಿ, ಅದ್ರ ಬೇಸಿಕ್ ಅಮೌಂಟ್ ಬಂದ್ಬಿಟ್ಟು 59,000 ಇದೆ. ಆ 59,000ಕ್ಕೆ ನೀವು ಏನು ಕಡಿತಗಳು ಕೊಡ್ತೀರೋ ತಿಂಗಳಲ್ಲಿ ಅಷ್ಟಾದರೂ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ. ಆ ಲೆಕ್ಕದಲ್ಲಿ ಬಂದರೆ ಒಂದು ಕಡತಕ್ಕೆ 2,600 ರೂಪಾಯಿ ಬರುತ್ತೆ. ಆ ರೇಂಜಲ್ಲಾದರೂ ನಮಗೆ ಒಂದು ಮಾಡಿಕೊಡಿ ಅನ್ನೋದು ನಮ್ಮದು ಬೇಡಿಕೆ ಇದೆ. ಈಗೇನು ನಮ್ಮ ಲೈಸೆನ್ಸ್ ಸರ್ವೇಸ್ಗಳನ್ನ ಎಲ್ಲ ಅಮಾನತು ಮಾಡಿದ್ದೀರಾ, ಇಷ್ಟು ದಿನ ಅಮಾನತು ಮಾಡಿದ್ದೀರಾ, ಅದು ಅವ್ರನ್ನೆಲ್ಲ ಒಂದು ಸರಿ ಒಳಗಡೆ ತಗೋಬೇಕು.
ಜೊತೆಗೆ ಕೆಲವರು ಇನಾಕ್ಟಿವ್, ಪರ್ಮನೆಂಟ್ ಇನಾಕ್ಟಿವ್ ಅಂತ ಕೆಲವರು ಹೊರಗಡೆ ಉಳಿದಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಬಾರಿ ಒಂದು ಅವಕಾಶ ಕೊಟ್ಟು ಏನಿವಾಗ ರೈತರ ಸಮಸ್ಯೆ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇನ್ನೊಂದು ಮೇಜರ್ ನಮಗೆ ಸಮಸ್ಯೆ ಆಗಿರೋದು ಟ್ರೈನಿಂಗು. ಈ ಟ್ರೈನಿಂಗ್ ಯಾವ ಥರ ಇದೆ ಅಂದರೆ, ನಾವು ಟ್ರೈನಿಂಗ್ ಮಾಡೇ ಬಂದಿದ್ದೀವಿ, ಆದರೂ ಯಾವುದೋ ಒಂದು ಕಾರಣಕ್ಕೆ ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆ ಟ್ರೈನಿಂಗ್ನ ಸ್ಟಾಪ್ ಮಾಡಬೇಕು. ಅಕಸ್ಮಾತ್ ನೀವು ಟ್ರೈನಿಂಗ್ ಕೊಡ್ತೀವಿ ಅನ್ನೋದಾದರೆ ಲೇಟೆಸ್ಟ್ ಡಿಜಿಟಲ್ ಯುಗ ಇದೆ, ಇವತ್ತು ಡಿಜಿಟಲ್ ಎಕ್ವಿಪ್ಮೆಂಟ್ಸ್ ಇದೆ, ಅದಕ್ಕೆ ಟ್ರೈನಿಂಗ್ ಕೊಡಿ. ಅದಕ್ಕೆ ಬೇಕಾಗುವಂಥ ನಾವು ಇನ್ನೂ ಎಜುಕೇಷನ್ ಕಲ್ತ್ಕೊಂಡು ಇನ್ನೂ ಫಾಸ್ಟಾಗಿ ಕೆಲಸ ಮಾಡೋ ಥರ ನಾವು ಅವಕಾಶ ಮಾಡ್ಕೊತೀವಿ. ಅದಕ್ಕೊಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಇದಲ್ದೇ ಈ ಹೆಣ್ಮಕ್ಳು ವಿಚಾರ ಬಂತು. ಹೆಣ್ಮಕ್ಳಿಗೆ ಏನು ಅದು ಮೆಟರ್ನಿಟಿ ಲೀವ್ ಅನ್ನು ಕೇಳ್ತಿದ್ದಾರೆ. ಅದನ್ನು ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಗೌರ್ಮೆಂಟ್ ಅವ್ರಿಗೆ ಏನು ಕೊಡ್ತಾ ಇದ್ದೀರೋ ಆ ವ್ಯವಸ್ಥೆನೇ ಕೊಡಿ. ಅಂಥ ಟೈಮಲ್ಲಿ ನಮ್ಗೇನು ಪೇಮೆಂಟ್ ಕೊಡ್ತಿದ್ರಲ್ಲ 50% ಆದರೂ ಕೊಡಿ ಅಂತ ಕೇಳ್ಕೊಂತೀವಿ. ಇದೊಂದು ಇಷ್ಟು ನಮ್ಮ ಮೇಜರ್ ಬೇಡಿಕೆಗಳಿದೆ. ಜೊತೆಗೆ ಬಾಂಧ್ P1ಗಳು ನಮಗಿಲ್ಲ. ಆ ಗೌರ್ಮೆಂಟ್ ಬಾಂಧ್ P1ಗಳಿಗೆ ಏನು ಕೊಡ್ತಾ ಇದ್ದೀರೋ ಅವ್ರನ್ನೂ ನಾವು ಮಾಡೋ ಕೆಲಸಕ್ಕೆ ತೊಡಗಿಸ್ಕೊಡಿ ಅಂತ ನಮ್ಮ ಬೇಡಿಕೆಗಿದೆ ಸರ್. ದಯಮಾಡಿ ಇದಕ್ಕಾದರೂ ನೀವು ಅವಕಾಶ ಮಾಡಿಕೊಟ್ಟು ನಮ್ಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಬೇಗ ಮಾಡಿದ್ರೆ ರೈತರುಗಳು ಸಮಸ್ಯೆಯನ್ನು ಬಗೆಹರಿಸೋದಕ್ಕೂ ನಮ್ಗೆ ಅವಕಾಶ ಮಾಡಿಕೊಡ್ತೀರಂತ ನಂಬಿ ತಮಗೊಂದೆರಡು ಮಾತು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯಮಾನ್ಯರಿಗೆ, ವಿಶೇಷವಾಗಿ ಇವತ್ತು ಬಹಳ ಶಾಂತಿಯುತವಾಗಿ ನೀವು ಹೋರಾಟ ನಡೆಸಿದ್ದೀರಂತ ತಮ್ಮೆಲ್ಲರಿಗೆ ಅಭಿನಂದನೆಗಳು. ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಭೇಟಿ ಮಾಡಿದ್ದಾರೆ. ಈಗ ನಿಮ್ಮ ಸಂಘದಿಂದ ಇಬ್ಬರು ಅಧ್ಯಕ್ಷರು ಮತ್ತು ಮೇಡಮ್ ಅವರು, ಮತ್ತು ಈಗ ರೈತ ಸಂಘದಿಂದ ಅವರು ಕೂಡ ಹೋಗಿದ್ರು ಅಧ್ಯಕ್ಷರು. ಅಲ್ಲಿ ಕೂಡ ಮಾತಾಡಿದಾಗ ಅವರು ಏನಾಯ್ತು ಅಂದರೆ ಬಹಳ ಸುದೀರ್ಘವಾಗಿ ಅವರು ಹೇಳಿದ್ದಾರೆ. ಅದರಲ್ಲಿ ಸಾಮಾನ್ಯ ಮುಖ್ಯಮಂತ್ರಿ ಅದೇ ನಿರ್ದೇಶನ ಕೊಟ್ಟಿದ್ದಾರಂತೆ, ಅವರಿಗೆ ಏನು ಅನುಕೂಲ ಆಗಬೇಕಂತ ನೀವು ಮಾಡಿ, ಮತ್ತು ನಮ್ಮ ರಾಜ್ಯಕ್ಕೆ ನಾವು ಮುಂದಕ್ಕೆ ಹೋಗ್ಬೇಕಂದ್ರೆ, ಪ್ರೋಗ್ರೆಸ್ ಮಾಡಬೇಕಂದ್ರೆ ನಮ್ಮ ಲೈಸೆನ್ಸ್ ಸರ್ವೇಯರ್ ಬಹಳ ಮುಖ್ಯ ಇದ್ದಾರೆ. ಅವ್ರ ಪಾತ್ರ ಬಹಳ ಮುಖ್ಯ ಇರ್ತಾರೆ. ತಮ್ಮ ಬಗ್ಗೆ ಕೂಡ ಸಾಹೇಬರು ಕೂಡ ಯೋಚನೆ ಮಾಡಿರ್ತಾರೆ. ಅವರು ಕೂಡ ನಿಜವಾಗ್ಲೂ ಹೇಳಿದ್ರಂದ್ರೆ, ಈಗ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನೀವು ಬಂದಿರೋದು ಒಳ್ಳೇದು, ಅಥವಾ ನಾವು ನಿಮಗೆ ಇದು ಕರೆಯೋಕ್ಕೆ ನಾವು ಪ್ಲಾನ್ ಮಾಡ್ತಿದ್ದೆ. ಸೊ ಅಷ್ಟು ತಮ್ಮ ಬಗ್ಗೆ ಮತ್ತು ತಮ್ಮ ಕೆಲಸ ಬಗ್ಗೆ ಅಷ್ಟು ರಿಕಗ್ನಿಷನ್ ಇದೆ ಟಾಪ್ ಲೆವೆಲ್ವರೆಗೆ. ತಾವು ಬಹಳ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತೀರಾ, ಮುಂದಕ್ಕೆ ಕೂಡ ಮಾಡ್ತೀರಾ, ನನಗೆ ವಿಶ್ವಾಸ ಇದೆ. ಮತ್ತು ರೆನ್ಯುಮರೇಷನ್ ಈಗ ಹೆಚ್ಚಿಗೆ ಮಾಡಬೇಕಂದ್ರೆ ನಾವು ಬೆಳಗ್ಗೆ ಕೂಡ ತಮ್ಮೆಲ್ಲರಿಗೆ ಸಮಕ್ಷ ಹೇಳಿದ್ದೆ. ಅದ್ರ ಜೊತೆಗೆ ಈಗ ಟ್ರೈನಿಂಗ್ ಸರಳೀಕರಣ ಆಗಬೇಕಂದ್ರೆ ಖಂಡಿತ ನಾವು ಸರಳೀಕರಣ ಮಾಡ್ತೀವಿ, ಮಾಡರ್ನೈಸೇಷನ್ ಮಾಡ್ತೀವಿ ಅಲ್ಲಿ. ಮತ್ತು ಸಮಯಾವಧಿ ಏನಿರ್ತದೆ ಅದು ಕೂಡ ನಾವು ತಿದ್ದುಪಡಿ ಮಾಡಿಸ್ತೀವಿ. ಅದ್ರ ಜೊತೆಗೆ ಈಗ ಹೆಣ್ಮಕ್ಕಳಿಗೆ ಮೆಟರ್ನಿಟಿ ಲೀವ್ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಿಯಮ ಕಾನೂನು ಏನಿರ್ತದೆ ಅದೇ ರೀತಿಯಾಗಿ ಅವರಿಗೆ ಕೂಡ ಅವಕಾಶ ಇರ್ತದೆ. ಮತ್ತು ಒಂದು ರಜೆ ಮೇಲೆ, ಮೆಟರ್ನಿಟಿ ರಜೆ ಮೇಲೆ ಹೋದ್ಮೇಲೆ ವಾಪಸ್ ಬಂದ ಮೇಲೆ ಅದು ಟ್ರೈನಿಂಗ್ದು ಏನು ಇಶ್ಯೂಸ್ ಇರ್ತದೆ ಅದು ಕೂಡ ನಾವು ಎಕ್ಸೆಂಪ್ಷನ್ ಕೊಡ್ತೀವಿ. ಇದರ ಜೊತೆಗೆ ಈಗ ಒಂದು ಸಮಿತಿ ರಚನೆ ಆಗಿದೆ. ತಾವೆಲ್ಲರೂ ಎಲ್ಲ ಅಲ್ಲಿ ಭಾಗವಹಿಸಿದ್ದೀರಾ ಅಂತ. ನಾವು ಕೂಡ ಸರಳೀಕರಣ ಕೂಡ ನಿಮಗೆ ಕೇಳೇ ಮಾಡ್ತೀವಿ. ಅದ್ರ ಜೊತೆಗೆ ಪೇಮೆಂಟ್ ಕೂಡ ಟೈಮ್ಲಿ ಮಾಡಿಸ್ತೀವಿ. ಇನ್ಶೂರೆನ್ಸ್ ಆಗಲಿ, ಮತ್ತೆ ಪೆನ್ಷನ್ ಮಾಡಬೇಕಂದ್ರೆ NPS ಅಲ್ಲಿ ಕೂಡ ಅವಕಾಶ ಇರ್ತದೆ ತಮ್ಮೆಲ್ಲರಿಗೆ. ಅದು ನಾವು ಅಲ್ಲಿ ಏಜೆನ್ಸಿ ಜೊತೆ ಮಾತಾಡಿ, PRAN ಅಂತ ಏಜೆನ್ಸಿ ಇರ್ತದೆ, ಅದ್ರ ಜೊತೆ ಮಾತಾಡಿ ಮಂತ್ಲಿ ನೀವು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರೆ ಅಂದರೆ ಮುಂದಕ್ಕೆ ನಿಮಗೆ ಅದು ಪೆನ್ಷನ್ ಥರದ್ದು ಬರ್ತದೆ, ನಮಗೂ ಕೂಡ ಸೇಮ್ ಲಾಗು ಆಗುತ್ತೆ. ಸೊ ಅಷ್ಟನ್ನು ಕೆಲಸವನ್ನ ಮಾಡಿ. ಇನ್ಶೂರೆನ್ಸ್ ಕೂಡ ನಾವು ಹೇಳಿದ್ದೆ, ಅದು NPS ಹೇಳಿದ್ದಲ್ಲ, NPS ಇಸ್ ಪೆನ್ಷನ್. ಸೊ ದಯವಿಟ್ಟು ತಾವು ಎಲ್ಲರೂ
ಎಷ್ಟು ಈಗ ನಾವು ಇದೆ ಲೆಕ್ಕ ಹೇಳಕ್ಕೆ ಆಗಲ್ಲ. ಈಗ ನೀವು ಎಲ್ಲರೂ ಸಮಿತಿಯಲ್ಲಿ ಇರ್ತೀರ, ಅದು ಮಾಡಬೇಕು. ಬಟ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇರ್ತದೆ, ಒಂದು ಸ್ಕೀಮ್, ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡಬೇಕು. ಪೆನ್ಷನ್ ಕೂಡ ಹೆಂಗೆ ಬರ್ತದೆ ಅಂದ್ರೆ ಅದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಪ್ರಕಾರ ಇರ್ತದೆ. ಸೊ ದಯವಿಟ್ಟು ನೀವು ಎಲ್ಲರೂ ಈಗ ಶಾಂತಿಯುತವಾಗಿ ಭಾಗವಹಿಸಿದ್ದೀರಾ. ತಮ್ಮೆಲ್ಲರಿಗೆ ಧನ್ಯವಾದಗಳು ಸರ್ಕಾರ ವತಿಯಿಂದ, ಇಲಾಖೆ ವತಿಯಿಂದ. ಮತ್ತೆ ಅದೇ ರೀತಿಯಾಗಿ ಶಾಂತಿಯುತವಾಗಿ ಡಿಸ್ಪರ್ಸ್ ಆಗಬೇಕಂದ್ರೆ ನಮ್ಮದು ವಿನಂತಿ ಇರ್ತದೆ. ಧನ್ಯವಾದಗಳು. ಎಲ್ರು ಶಾಂತಿಯುತವಾಗಿರ್ಬೇಕು ಅಂತ ಕೇಳ್ಕೊತೀನಿ. ಏನಂತಂದ್ರೆ ಇವಾಗ ಇಲ್ಲಿ ಇರೋ ಕಮಿಷನರ್ ಅವ್ರ ಲಿಮಿಟ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಹೇಳ್ಬೋದು. ಡೈರೆಕ್ಟ್ ಆಗಿ ನಾವು ಸಿಎಂನೇ ಭೇಟಿ ಆದಾಗ ಸುದೀರ್ಘ ಒಂದು ½ ಅವರ್ ಮಾತಾಡಿದೀವಿ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸರ್ವೇರ್ಸ್ ನ ನಾವು ಲಿಸ್ಟ್ ಕೌಂಟ್ ಆಗಿ ತಗೊಳಲ್ಲ, ಅವ್ರಿಗೆ ಎಲ್ಲಾ ತರ ಫೆಸಿಲಿಟೀಸ್ ಕೊಡ್ತೀವಿ. ಇವಾಗ ಮತ್ತೆ ಪ್ರೈವೇಟ್ ಕಾಂಟ್ರಾಕ್ಟ್ ಮೇಲೆ ಬೇರೆ ಏಜೆನ್ಸಿ ಕಡೆಯವರಿಂದ ಮಾಡಿ ಕೊಡ್ತೀವಿ ಅಂದ್ರಲ್ಲ, ಅದನ್ನೇನ್ ತಗೊಳಲ್ಲ, ಸರ್ವೇರ್ಸ್ಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಅಂತಾನು ಹೇಳಿದ್ರು. ಮತ್ತೆ ಸರ್ವೇಯರ್ಸ್ ನ ಸ್ಪೆಷಲ್ ನೇಮಕಾತಿ ಅಡಿಯಲ್ಲಿ ಅವ್ರನ್ನ ನೇಮಕಾತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಡೈರೆಕ್ಟ್ ಆಗಿ ಹೇಳಿದಾರೆ. ಆ ತರ ಆಗಲ್ಲ, ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸಡನ್ ಆಗಿ ಯಾವ್ದೇ ತರ ಡಿಸಿಷನ್ ನ ತಗೊಳಕ್ ಆಗಲ್ಲ. ಬಟ್ ಆದ್ರೆ ಪೇಮೆಂಟ್ ಇಶ್ಯೂ ಇದೆ, ಪೇಮೆಂಟ್ ನ ಅದನ್ನ ಇಮಿಡಿಯೇಟ್ ಆಗಿ ಪೇಮೆಂಟ್ ನ ಇವಾಗ ನಾವು ಸರ್ವೆ ಸ್ಟಾರ್ಟ್ ಮಾಡ್ದಾಗಿಂದಾನೆ ಅದನ್ನ 2000 ರೂಪೀಸ್ ಮಾಡ್ತೀನಿ ಪರ್ ಫೈಲ್ಗೆ ಅಂತ ಇದ್ ಮಾಡಿದ್ದಾರೆ. ಮತ್ತೆ ಭೂಮಾಪಕರ ಸಂಘಕ್ಕೆ ಸ್ವಲ್ಪ ನೋಡ್ರಿ. ಈಗ ಹುಲಿ ಸ್ವಲ್ಪ ಶಾಂತಿ ಇರೋಣ. ಈಗ ಕೇಳ್ರಿ, ನೀವು ಗಪ್ ಕುಂದ್ರಿ. ಈಗ ಕೇಳ್ರಿ, ಅಣ್ಣ, ರಾಜ್ಯದ ಮುಖ್ಯಮಂತ್ರಿ ಕ್ಲಿಯರ್ ಆಗಿ ರಾಜ್ಯದಾಗ ಈ ರೀತಿ ಸುಮಾರು ಲಕ್ಷಾಂತರ ಜನ ಕೆಲಸ ಮಾಡತ್ತಾರು. ನಾನು ಎಲ್ಲರನ್ನು ಕಾಯಂಗೊಳಿಸ್ಲಿಕ್ಕೆ ಹಂಗ ಪ್ರೊವಿಷನ್ ಇಲ್ಲ, ಅದನ್ನೆಲ್ಲ ಅಭ್ಯಾಸ ಮಾಡಿ ತೀರ್ಮಾನ ತಗೋತನು. ನಿಮ್ಗೆ ಏನ್ ಅನ್ಯಾಯ ಆಗತ್ತತಿ, ಪೇಮೆಂಟ್ ಫಿಕ್ಸ್ ಆಗಿಲ್ಲ, ಇದನ್ನ ಜಾಸ್ತಿ ಮಾಡಬೇಕು, ನಿಮ್ಗೆ ರಕ್ಷಣೆ ಸಿಕ್ಕಿಲ್ಲ, ಇಲ್ಲಿವರೆಗೆ ಏನೇನ್ ಅನ್ಯಾಯ ಆಗೈತಿ, ಅದಕ್ಕೆ ರಕ್ಷಣೆ ಕೊಡ್ಲಿಕ್ಕೆ ಒಂದು ಸಮಿತಿ ಮಾಡಿ ಯಾವ ರೀತಿ ಅನುಕೂಲ ಆಗ್ಬೇಕಪ್ಪ ಕಮಿಷನರ್ ಸಾಹೇಬರು ಮತ್ತೆ ಹಲವಾರು ನೀವೆಲ್ಲ ಕೂಡಿ ಅದನ್ನ ನಮಗೊಂದು ಸಭೆ ಮಾಡೋಣ, ಸಭೆ ಮಾಡ್ಕೊಂಡು ತೀರ್ಮಾನ ಮಾಡೋಣ ಅಂತ ಹೇಳ್ಯಾರ. ನೀವು ಹಾ ಹೂ ಅನ್ನಕ್ ಹೋಗ್ಬೇಡ್ರಿ. ಇಲ್ಲಿವರೆಗೆ ನಿಮಗೆ ಕೇಳ್ರಿ, ಏ ಅಣ್ಣ ಸಾಹೇಬ್ರ ಕೇಳ್ರಿ, ನೋಡ್ರಿ, 60,000 ರೂಪಾಯಿ ಹಲವಾರು ವಿಚಾರಗಳನ್ನ ಮಾತಾಡಿದ್ರು. ಆದ್ರೆ ಕಮಿಷನರ್ ಅವ್ರಿಗೆ ಇದು 2,000 ಅಷ್ಟೇ ಅಲ್ಲ, ನಿಮ್ಮೇನು ಅಧ್ಯಕ್ಷರು 2,600 ಬೇಡಿಕೆ ಇಟ್ಟರು, ಅದಕ್ಕೆ ಇನ್ನ 100 ರೂಪಾಯಿ ಆದ್ರೂ ಹೆಚ್ಚು ಮಾಡುವಂತ ಚಿಂತನೆ ಒಳಗೆ ಮುಖ್ಯಮಂತ್ರಿ ಅದಾರ. ಈಗ ನೋಡ್ರಿ, ಈಗ ನಾವೆಲ್ಲ ಫಿಕ್ಸ್ ಪೇಮೆಂಟ್ ನಾವಂತೂ ಹೇಳಿ ಬಂದು ಮುಖ್ಯಮಂತ್ರಿಗೆ ಅವ್ರ ತಿಂಗಳ 50,000 ರೂಪಾಯಿ ಪಗಾರ ಕೊಡೋ ರೀತಿ ಒಳಗ ಮಾಡ್ಬೇಕ್ರಿ, ಬೇರೆ ಪರಿಹಾರ ಇಲ್ಲ. ಅದಕ್ಕೆ ಈಗ ನೋಡ್ರಿ, ಈಗ ಕ್ಯಾನ್ಸಲ್ ಆದ್ರ ಅಲ್ಲಿ ನೀವು ಸರ್ವೆಕ್ ಹೋಗಿರ್ತಿರ್ಲ, ಸರ್ವೆಕ್ ಹೋದಾಗ ಆ ಸರ್ವೆ ಏನಾದ್ರು ಅಕಸ್ಮಾತ್ ಆಗ್ಲಿಲ್ಲ, ಅದು ಕ್ಯಾನ್ಸಲ್ ಆದ್ರೂ ಕೂಡ ಆ ಪೇಮೆಂಟ್ ಇವ್ರಿಗೆ ಮುಟ್ಟಿಸ್ಬೇಕಂತ ಹೇಳುವಂತ ಕೆಲಸ ಕೂಡ ಮಾಡಿದ್ರು. ಹೇಳ್ರಿ ಕಮಿಷನರ್ ಸರ್, ನಾವ್ ಅದನ್ನ ಹೇಳಿದ್ರಿ, ನೀವ್ ಹೇಳ್ಬೇಕಲ್ಲ ಮಂದಿಗೆ. ತಡ್ರಿ, ಅಲ್ರು ಮಾರ ನಿಲ್ರಲ್ಲ, 23 ವರ್ಷ ಸಾಯತ್ತೀರಿ, ಯಾವ ಕಿಮ್ಮತ್ ಕೊಟ್ಟಿಲ್ಲ, ಅಧಿಕಾರಿಗಳು ಮೋಸ ಮಾಡ್ಯಾರು. ಈಗ ಹೇಳಿದ್ರು, ನಾನ ಹೇಳತ್ತನ, ಅವ್ರು ಮಾಡ್ತಾರ ಅದನ್ನ. ಅಲ್ಲಿ ಒಳಗೆ ಚರ್ಚೆ ಆಗೈತೆ, ಅಕಸ್ಮಾತ್ ಅವ್ರು ಸರ್ವೆಕ್ ಹೋದಾಗ ಅಲ್ಲಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಆಗೈತಿದ, ಮುಖ್ಯಮಂತ್ರಿಗೆ ನಾವ ಹೇಳಿದ್ವಿ, ಅಲ್ಲಿ ಗಲಾಟೆ ಆಗ್ತಪ್ಪ ಅಂದ್ರೆ ಅವ್ರಿಗೆ ಕ್ಯಾನ್ಸಲ್ ಆದ್ರೆ ಪೇಮೆಂಟ್ ಇಲ್ಲ ಸರ, ನಮ್ಮ ಪೇಮೆಂಟ್ ರೈತರು ತಗೋತೀರಿ, ಅದ್ರೊಳಗೆ ಅವ್ರು ಪೇಮೆಂಟ್ ಕೊಡ್ಲೇಬೇಕಂತೇಳಿ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ವು. ಮುಖ್ಯಮಂತ್ರಿ ಅವ್ರು ಕೂಡ ನೋಡಿ ಮೇಡಮ್ ಅವ್ರಿಗೆ ಇವ್ರಿಗೆ ಹೇಳ್ಯಾರ, ಅದನ್ನ ಕೂಡ ಅವ್ರಿಗೆ ಪೇಮೆಂಟ್ ಕೊಡಬೇಕು, ಅವ್ರಿಗೆ ತೊಂದರೆ ಕೊಡಂಗಿಲ್ಲ, ಅವ್ರಿಗೆ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳ್ಯಾರ. ಎಲ್ಲಾ ವಿಷಯ ಚರ್ಚೆ ಆಗ್ಯಾವ. ಒಂದ್ ನಿಮಿಷ ಕೂತ
ಸ್ನೇಹಿತರೆ ತಪ್ಪು ತಿಳ್ಕೊಬೇಡಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ತಪ್ಪು ತಿಳ್ಕೊಬೇಡಿ. ಒಂದ್ ನಿಮಿಷ ತಪ್ಪು ತಿಳ್ಕೊಬೇಡಿ, ಒಂದ್ ನಿಮಿಷ ಕೇಳಿ. ಇಲ್ಲಿ ಸಿಎಂ ಅವ್ರು ಹೇಳಿರೋದು ಆಲ್ಟರ್ನೇಟ್. ಈಗ ಏನು ನೀವು ಈಗ ಇನ್ನ ನೆಕ್ಸ್ಟ್ ವೀಕ್ ಅಲ್ಲಿ RM ಹುಷಾರಾದ ತಕ್ಷಣ ನಮ್ಗೆ ಇನ್ನೊಂದು ಮೀಟಿಂಗ್ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕಲ್ಲ, ಒಂದು ಬಾರಿ ವಿಶೇಷ ನೇಮಕಾತಿ ಅಡಿನಲ್ಲಿ ನಮಗೆ ಕೆಲಸ ತಗೊಳ್ಳೋದಕ್ಕೋಸ್ಕರ RM ಅವರು ಹುಷಾರಾದ ಮೇಲೆ ನಮಗೆ ಮೀಟಿಂಗ್ ಕೊಡ್ತಾರೆ CM ಜೊತೆಯಲ್ಲಿ.